ಕಮಲ್ ಹಾಸನ್ಗೆ ಹೈಕೋರ್ಟ್ ತೀವ್ರ ತರಾಟೆ ತಗೊಂಡಿದೆ. ಈ ರೀತಿ ಹೇಳಿಕೆ ಕೊಡೋದಕ್ಕೆ ನೀವೇನ್ ಭಾಷಾ ತಜ್ಞರ? ಇದ್ರ ಬಗ್ಗೆ ಇತಿಹಾಸ ಗೊತ್ತಾ? ಕಮಲ್ ಹಾಸನ್ಗೆ ಹೈಕೋರ್ಟ್ ಪ್ರಶ್ನೆ ಕೇಳಿದೆ. ನೀವು ಕ್ಷಮೆ ಕೇಳಲು ಆಗ್ಲಿಲ್ಲ ಅಂದ್ರೆ ಬಿಡಿ, ಬಟ್ ನೀವೇನ್ ಭಾಷಾ ತಜ್ಞರೇನ್ರಿ ಒಂದು ಭಾಷೆ ಬಗ್ಗೆ ಮಾತಾಡಕ್ಕೆ? ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಯಾಕೆ ಬೇಕು ಅಂತ ಪ್ರಶ್ನೆ ಕೇಳಿದೆ. ಸೊ ಕಮಲ್ ಹಾಸನ್ಗೆ ಹೈಕೋರ್ಟ್ ತೀವ್ರ ತರಾಟೆ ತಗೊಂಡಿದ್ದು. ಬಾಯಿಗೆ ಬಂದ ಹೇಳಿಕೆನ ಒಂದು ಭಾಷೆಯ ಬಗ್ಗೆ, ರಾಜ್ಯದ ಬಗ್ಗೆ ಮಾತಾಡಕ್ಕೆ ನೀವೇನ್ ಭಾಷಾ ತಜ್ಞರ? ಸಾರಿ ಕೇಳಲ್ವಾ? ಬೇಡ ಬಿಡಿ, ಹಾಗಾದ್ರೆ ನಿಮ್ ಸಿನಿಮಾ ಯಾಕೆ ರಿಲೀಸ್ ಆಗ್ಬೇಕಲ್ಲಿ? ಕರೆಕ್ಟಾಗಿ ಪ್ರಶ್ನೆ ಕೇಳಿದ್ದಾರೆ, ಪಾಯಿಂಟ್ ಇಟ್ಟು ಪ್ರಶ್ನೆ ಕೇಳಿದೆ ಹೈಕೋರ್ಟ್. ಈಗ ತಡಬಡಾಯಿಸ್ಬೇಕಷ್ಟೇ ಉತ್ತರ ಕೊಡೋಕೆ. ಈ ಬೆನ್ನಲ್ಲೇ ರಿಸಲ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಎಸ್ ನಾನು ಕೂಡ ಥಗ್ ಲೈಫ್ ಸಿನಿಮಾ ನೋಡಬೇಕು ಅನ್ಕೊಂಡಿದ್ದೆ. ಕೋರ್ಟಲ್ಲಿ ಆಗಿರೋ ಚರ್ಚೆ ಇದು. ಆದರೆ ಈ ರೀತಿ ಆಗಿರೋದ್ರಿಂದ ಸಿನಿಮಾ ನೋಡೋಕೆ ನಂಗೂ ಮನಸ್ಸಿಲ್ಲ. ಹೈಕೋರ್ಟ್ ಸರಿಯಾಗಿ ಕ್ಲಾಸ್ ತಗೊಂಡಿದೆ. ಮೊದಲು ಕ್ಷಮೆ ಕೇಳಿ ಅಂತ ಜಡ್ಜ್ ತಾಕೀತು ಮಾಡಿದ್ದಾರೆ. ಕ್ಷಮೆಯೇ ಮೊದಲ ಆದ್ಯತೆ ಅಂತ ಹೈಕೋರ್ಟ್ ಕಮಲ್ ಹಾಸನ್ ಅವರಿಗೆ ಕ್ಲಾಸ್ ತಗೊಂಡ ನಂತರ ವಿಚಾರಣೆಯನ್ನ ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಸೊ 2:30ಕ್ಕೆ ಏನಾಗುತ್ತೆ, ಈಗ ಆಲ್ರೆಡಿ ಒಂದು ಪತ್ರವನ್ನು ಕಳಿಸಿದ್ದಾರೆ. ಯಾರು? ಇದೇ ಕಮಲ್ ಹಾಸನ್. ಅವ್ರೇನು ಕೂತ್ಕೊಂಡು ಅವ್ರು ಟೈಪ್ ಮಾಡಲ್ಲ, ಅವ್ರು ಪಿ ಎಗೆ ಹೇಳ್ತಾರೆ, ಅವ್ರು ಪಟ್ಟಂತ ರೆಡಿ ಮಾಡಿ ಕಳಿಸ್ತಾರೆ. ಬಿಡಿ, ಅದೆಲ್ಲ ಏನು ದೊಡ್ಡ ವಿಚಾರ ಅಲ್ಲ. ಬಟ್ ಕಳಿಸಿರ್ಲಿಲ್ವಲ್ಲ ಇಲ್ಲಿ ತನಕ. ಒಂದು 10 ಸೆಕೆಂಡ್ ವಿಡಿಯೋ ಮಾಡಿ, ಇಲ್ಲ ಅಂಥದ್ದೆಲ್ಲ ನಾನು ಹೇಳಿದ್ದು. ಬಟ್ ನೋವಾಗಿದ್ರೆ ಬಿಡಿ, ಕ್ಷಮೆ ಕೇಳ್ತೀನಿ. ಕನ್ನಡಕ್ಕೆ ಅದರದ್ದೇ ಆದ ಇತಿಹಾಸ ಇದೆ, ಶ್ರೀಮಂತಿಕೆ ಅನ್ನುವಂಥದ್ದಿದೆ. ಕನ್ನಡದ ಬಗ್ಗೆ ನನಗೆ ಅರಿವಿರಲಿಲ್ಲ. ಬಟ್ ನಾನು ಏನೋ ಹೇಳಿಕೆ ಹೋಗಿ ಬಾಯಿ ತಪ್ಪು ಇನ್ನೇನೋ ಹೇಳಿಕೆ ಕೊಟ್ಟೆ. ಬಟ್ ಕ್ಷಮಿಸಿ ಅಂದ್ಬಿಟ್ರೆ ಮುಗ್ಧ ಹೋಯ್ತಪ್ಪ. ಹೃದಯ ವೈಶಾಲ್ಯತೆ ಕನ್ನಡಿಗರಿಗಿನ ಕಡಿಮೆ ಇಲ್ಲ ಬಿಡಿ. ನಾವೆಲ್ಲದನ್ನು ಎಂತೆಂಥದ್ದನ್ನು ಸಹಿಸ್ಕೊಂಡಿದ್ದೀವಿ. ಒಂದು ಕ್ಷಮೆ ಕೇಳಿದರೆ ನಿಮಗೆ ಅಯ್ಯೋ ಹೋಗ್ಲಿ ಬಿಡು ಅಂತ ಇರಲಿಲ್ವಾ? ಬಟ್ ಇಲ್ಲಿ ತನಕ ತೋರಿಸಿದ್ದು, ಎಳ್ದಿದ್ದು, ದಿನವನ್ನು ಎಳ್ದಿದ್ದು, ನಮ್ಮ ಕೋಪವನ್ನು ನೆತ್ತಿಗೇರಿಸಿದ್ದು, ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತಲ್ವ. ಲಿಮಿಟ್ ಕ್ರಾಸ್ ಆದಾಗ ಏನಾಗುತ್ತೆ? ಏನು ಬೇಕಾದರೂ ಆಗ್ಬೋದು. ಅದೇ ರಾಜ್ಯದಲ್ಲಾಗಿದ್ದು. ಸಿನಿಮಾದ ಹೆಂಗೆ ರಿಲೀಸ್ ಮಾಡ್ತಾರೆ ನೋಡಲಿ ಅಂತಲೇ ಜನ ಚಾಲೆಂಜ್ ಹಾಕಿದರು. ಇನ್ ಕೇಸ್ ರಿಲೀಸ್ ಆದರೂ ನಾವು ನೋಡಲ್ಲ ಅಂತ ಹೇಳಿದರು. ಕನ್ನಡ ಪರ ಸಂಘಟನೆಗಳೆಲ್ಲ ಹೋಗಿ ಇದೀಗ CM ಈ ಒಂದು ಸಿನಿಮಾ ಥಿಯೇಟರ್ಗಳಿಗೆ ಮನವಿ ಪತ್ರ ಕೊಟ್ಟು ಬಂದರು. ದಯವಿಟ್ಟು ಡಿಸ್ಟ್ರಿಬ್ಯೂಷನ್ ಅಂದರೆ ಇಲ್ಲಿಗಿದ್ರೆ ಆ ಸಿನಿಮಾ ಇಲ್ಲಿ ಬರಬೇಕು ಅನ್ನುವಂಥದ್ದಿದ್ರೆ ಕ್ಯಾನ್ಸಲ್ ಮಾಡಿಬಿಡಿ, ನೀವು ಕನ್ನಡದ ಪರವಾಗಿ ನಿಂತ್ಕೊಳ್ಳಿ ಅಂತ ಎಲ್ಲ ಸಿನಿಮಾ ಥಿಯೇಟರ್ಗೂ ಹೋಗಿ ಬಂದಿದ್ರು. ಇದಾಗ್ತಾ ಇದ್ದಂತೆ ಈಗ ಅದರ ಕಾವು ಅಥವಾ ಅದರ ಬಿಸಿ ಒಂದು ಚೂರು ತಾಗ್ದಂಗೆ ಕಾಣಿಸ್ತಾ ಇದೆ. ಹೈಕೋರ್ಟ್ ಕೂಡ ಸರಿಯಾಗಿ ಕ್ಲಾಸ್ ತೊಗೊಂಡಿದೆ. ನೀವೇನು ಭಾಷಾ ತಜ್ಞರೇನ್ರಿ ಒಂದು ಭಾಷೆ ಬಗ್ಗೆ ಮಾತಾಡಕ್ಕೆ? ಹಿಂಗೆ ಏನ್ರಿ ಗೊತ್ತು ಒಂದು ಭಾಷೆಯ ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ಏನು ಗೊತ್ತು? ಎಷ್ಟು ವರ್ಷದ ಇತಿಹಾಸ ಇದೆ? ತಮಿಳಿನಿಂದ ಹುಟ್ಟಿದ್ದ ನಿಮ್ಮಿಂದ ನಾವ ಈ ರೀತಿ ಹೇಳಿಕೆ ಕೊಟ್ಬಿಟ್ರೆ ಆಗುತ್ತಾ? ಅದ್ರ ಬಗ್ಗೆ ಮಾತಾಡೋಕ್ಕೆ ನೀವೇನು ಇತಿಹಾಸಕಾರರ, ಭಾಷಾ ತಜ್ಞರ? ಅದರ ಬಗ್ಗೆ ಆಳ ಅರಿವಿನ ಅಗಲದ ಗಂಧ ಗೊತ್ತಿದೆಯಾ ನಿಮಗೆ? ಮೊದಲು ಕ್ಷಮೆ ಕೇಳಿ. ನಾನು ಇಲ್ಲಿ ತನಕ ಈ ಸಿನಿಮಾ ಹೆಂಗಿರುತ್ತೆ ನೋಡಬೇಕು ಅಂದ್ಕೊಂಡಿದ್ದೆ. ಬಟ್ ನಿಮ್ಮ ಈ ವರ್ತನೆ ಇದೆಯಲ್ಲ, ಸಿನಿಮಾ ನೋಡೋದೇ ಬೇಡ ಅಂತ ಅನ್ನಿಸ್ಬಿಡ್ತು. ಯಾಕ್ರಿ? ಸರಿ ನೀವು ಸಾರಿ ಕೇಳಲ್ವಾ? ಬೇಡ ಬಿಡಿ. ಹಂಗಾರೆ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾ ಯಾಕೆ ರಿಲೀಸ್ ಆಗಬೇಕು? ಭಾಷೆ ಬಗ್ಗೆ ಗೌರವ ಇಲ್ಲ, ಭಾಷೆ ಬಗ್ಗೆ ಅರಿವಿಲ್ಲ, ಭಾಷೆ ಬಗ್ಗೆ ಜ್ಞಾನ ಇಲ್ಲ ಅನ್ನುವಂಥವ್ರಾದರೆ ಆ ಭಾಷೆಯಲ್ಲಿ ನಿಮ್ಮ ಸಿನಿಮಾ ಯಾಕ್ರಿ ರಿಲೀಸ್ ಆಗಬೇಕು? ಆ ಭಾಷೆಯ ನೆಲದಲ್ಲಿ ನಿಮ್ಮ ಸಿನಿಮಾ ಯಾಕ್ರಿ ರಿಲೀಸ್ ಆಗಬೇಕು? ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದೆ ಹೈಕೋರ್ಟ್. ಈಗ 2:30ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದಾರೆ. ಎಸ್, ಒಂದು ಕಡೆ ಈ ಸಲ ಕಪ್ ನಮ್ಮದೇ ಅನ್ನುವ ಜೋಶ್ನಲ್ಲಿದ್ದ ನಮಗೆ ಮತ್ತೊಂದು ಸಿಹಿ ಸುದ್ದಿ. ಸರಿಯಾಗಿ ಕ್ಲಾಸ್ ಆಗಿದೆ, ಸರಿಯಾಗಿ ಬೆವರಿಳಿಸಿದ್ದಾರೆ ಕಮಲ್ ಹಾಸನ್ ಮುಖದಲ್ಲಿ. ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಈಗ 2:30ಗೆ ಏನಾಗುತ್ತೆ ಅನ್ನುವಂಥದ್ದು ಮತ್ತಷ್ಟು ಕುತೂಹಲ ಮೂಡಿಸ್ತಾ ಇದೆ.